ಪರ್ಸನಲ್ ವಿಷಯಕ್ಕೆ ಬಂದರೆ ಯಾರೇ ಆಗಲಿ ಹುಡುಗ ಫುಲ್ ರೈಸ್ ಆಗಿಬಿಡ್ತಾರೆ. ಬಟ್ ಕೊಲೆ ಮಾಡೋ ಅವಶ್ಯಕತೆ ಇತ್ತಾ? ಅದೇನೋ ಅದು ಅವ್ರವ್ರ ಲೆವೆಲ್ ಅವ್ರವ್ರ ಡೀಲಿಂಗ್ಸ್, ನಾವೇನು ಮಾಡೋದು. ನಮ್ದೇನೋ ಹುಡುಗರು ಹಾಕೊಂಡ್ಬರ್ತೀವಿ ಕಾಲೇಜ್ ಹತ್ರ ಅಷ್ಟೇ, ಅವರು ಎತ್ತೇ ಬಿಡ್ತಾರೆ. ಓಕೆ, ಇವಾಗ ನೀನು ಡಿ ಬಾಸ್ ಫ್ಯಾನು ಅಂತ ಹೇಳ್ತಾ ಇದ್ದೀರಾ, ಬಟ್ ಆದರೂ ಕೂಡ ಕೆಲವೊಬ್ಬೊಬ್ರು ಹೇಳ್ತಾ ಇದ್ರೆ ಡಿ ಬಾಸ್ ಸರಿ ಇಲ್ಲ, ಅವ್ರು ಯಾವುದೇ ರೀತಿಯಾದ ಹೆಲ್ಪ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅವರು ಮಾಡಿರೋ ಹೆಲ್ಪು ಎಲ್ಲರಿಗೂ ಗೊತ್ತು. ಫಾರ್ಮ್ ಹೌಸ್ ಇದೆ ಅವ್ರದ್ದು, ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿದ್ದಾರೆ, ಜನರಿಗೆ ತೋರ್ಸೋದಲ್ಲ ಅಷ್ಟೇ. ಸಪೋರ್ಟ್ ಏನಾದರೂ ಮಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೈ ಡಿ ಬಾಸ್. ಜೈ ಡಿ ಬಾಸ್. ಒಂದ್ ವೇಳೆ ಡಿ ಬಾಸ್ ಅವರೇ ಈ ಕೊಲೆನ ಮಾಡಿರೋದು ಅಂತ ಏನಾದರೂ ಗೊತ್ತಾಯ್ತು ಅಂದ್ರೆ ಏನು? ಕಾನೂನು ರೀತಿಯಾಗಿ ಶಿಕ್ಷೆ ಅನ್ಭವಿಸ್ಬಿಟ್ಟು ಆಚೆ ಬರ್ತಾರೆ. ಏನಾರು ಕೊಲೆ ಮಾಡಿದ್ರೆ, ಕೊಲೆ ಮಾಡಿಲ್ಲ ಅಂತ ನಮ್ಗೆ ನಂಬಿಕೆ ಐತೆ 100% ಅಷ್ಟೇ. ಅವ್ರೇನಾದ್ರೂ ಬಂದು ಮೂವಿ ಮಾಡ್ಬೇಕು. ಬಟ್ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಬ್ಯಾನ್ ಮಾಡ್ಬೇಕು ಅಂತ ಕೆಲವೊಬ್ಬೊಬ್ರು ಹೇಳ್ತಾ ಇದ್ದಾರೆ. ಇಂಡಸ್ಟ್ರಿನೇ ನಡೆಯಲ್ಲ, ಪಕ್ಕ ಹೇಳ್ತೀನಿ, ಇಂಡಸ್ಟ್ರಿನೇ ನಡೆಯಲ್ಲ, ಆಗದೇ ಇಲ್ಲ, ಕನ್ನಡ ಮೂವಿ ಓಡಲ್ಲ. ಅಪ್ಪು ಅವರಿದ್ರು, ಅವ್ರು ಹೋದ್ರು. ದರ್ಶನ್ ಅವ್ರ ಮೇಲೆ ಬಂದಿರುವ ಆರೋಪದ ಬಗ್ಗೆ ಏನ್ ಹೇಳ್ತೀರಾ? ಅದು ಅಕ್ಕ ಅವರು ಮಾಡೋರೋ ಮಾಡಿಲ್ವ ಅಂತ ಗೊತ್ತಿಲ್ಲ, ಅದಕ್ಕೆ ಅವ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ತಪ್ಪಾಗುತ್ತೆ, ಅದಕ್ಕೆ ಮಾತಾಡೋದು. ಸರಿ, ಇವಾಗ ನೀನು ಯಾರ ಅಭಿಮಾನಿ? ನಾವು ದರ್ಶನ್ ಅವ್ರ ಅಭಿಮಾನಿ. ಇವಾಗ ನೀವು ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳಿದ್ರಿ, ನಿಮ್ಮ ಇವರು ಏನು ಅಂದ್ರೆ ಹೀರೋ ಆಗಿರುವಂತ ದರ್ಶನ್ ಅವ್ರಿಗೆ ಕಳಂಕ ಬಂದಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯಾ? ಅದು ಪ್ರೂವ್ ಆಗಿಲ್ವಲ್ಲ ಇನ್ನು, ಅದು ಪ್ರೂವ್ ಆದ್ಮೇಲೆ ಆಮೇಲೆ ನೋಡಾರ, ಇನ್ನೂ ಪ್ರೂವ್ ಆಗಿಲ್ವಲ್ಲ. ಓಕೆ, ಪ್ರೂವ್ ಆಗೋಕ್ಕೂ ಮುಂಚೆ ಇನ್ನೂ ಕೂಡ 7 ದಿನಗಳ ಕಾಲ ವಿಚಾರಣೆ ನಡೆಸ್ತಾ ಇದ್ದಾರೆ, ಆದರೂ ಕೂಡ ಅವರೇ ಕೊಲೆ ಮಾಡಿದ್ದಾರೆ ಅಂತ ಕೆಲವೊಬ್ಬೊಬ್ರು ಹೇಳ್ತಾ ಇದ್ರಲ್ಲ, ಅದಕ್ಕೇನೆ ಅಕ್ಕ ಹೇಳೋರು 1000 ಹೇಳ್ತಾರೆ, ಅದಕ್ಕೆ ನಾವು ಕೇಳೋಕ್ಕಾಗಲ್ಲ. ನಮ್ಮ ಬಾಸ್ ಮೇಲೆ ನಂಬಿಕೆ ಇದೆ, ಆ ಥರ ಏನು ಮಾಡಿರಲ್ಲ ಅವರು. ಓಕೆ, ಇವಾಗ ಪವಿತ್ರ ಗೌಡ ಅಂದ್ರೆ ಯಾರವರು, ಏನಾಗಬೇಕು? ಇವ್ರ ಕ್ರಶ್. ಅಯ್ಯೋ, ಅದು ಅವ್ರ ವೈಯಕ್ತಿಕ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ನಾವು ಅವರು ಪರ್ಸ್ನಲ್ ಅದು. ಇವಾಗ ಕೆಲವೊಬ್ಬೊಬ್ರು ಹೇಳ್ತಾ ಇದ್ರೆ ಗೆಳತಿಗೋಸ್ಕರ ಕೊಲೆ ಮಾಡೋ ಅವಶ್ಯಕತೆ ಇತ್ತಾ ಅಂತ. ಅಕ್ಕ ಅವ್ರು ಅಲ್ಲ ಅಕ್ಕ, ಅವ್ರು ಮಾಡೋರ ಇಲ್ವಾ ಅಂತಾನೆ ಪ್ರೂವ್ ಆಗಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ. ಒಂದು ಕ್ಲಿನಿಕ್ ಆಗಿತ್ತು ನಮ್ಮ ಕಾಲೇಜಲ್ಲಿ, ಅದಕ್ಕೆ ಹುಡುಗಿ ಮ್ಯಾಟ್ರಿಗೇನೆ. ಪರ್ಸನಲ್ ವಿಷಯಕ್ಕೆ ಬಂದರೆ ಯಾರೇ ಆಗಲಿ ಹುಡುಗ ಫುಲ್ ರೈಸ್ ಆಗಿಬಿಡ್ತಾರೆ. ಬಟ್ ಕೊಲೆ ಮಾಡೋ ಅವಶ್ಯಕತೆ ಇತ್ತಾ? ಅದೇನೋ ಅವ್ರವ್ರ ಲೆವೆಲ್ ಅವ್ರವ್ರ ಡೀಲಿಂಗ್ಸ್, ನಾವೇನು ಮಾಡೋಕ್ಕ. ನಮ್ದೇನೋ ಹುಡುಗರು ಹಾಕೊಂಡ್ಬರ್ತೀವಿ ಕಾಲೇಜ್ ಹತ್ರ ಅಷ್ಟೇ, ಅವರು ಎತ್ತೇ ಬಿಡ್ತಾರೆ. ಮಾಡೋಣ. ಇವಾಗ ನೀವೆಲ್ಲರೂ ಕೂಡ ಡಿ ಬಾಸ್ ಫ್ಯಾನು ಅಂತ ಹೇಳ್ತಾರೆ. ಓಕೆ, ಇವಾಗ ನೀನು ಡಿ ಬಾಸ್ ಫ್ಯಾನು ಅಂತ ಹೇಳ್ತಾ ಇದ್ದೀರಾ, ಬಟ್ ಆದರೂ ಕೂಡ ಕೆಲವೊಬ್ಬೊಬ್ರು ಹೇಳ್ತಾ ಇದ್ರೆ ಡಿ ಬಾಸ್ ಸರಿ ಇಲ್ಲ, ಅವ್ರು ಯಾವುದೇ ರೀತಿಯಾದ ಹೆಲ್ಪ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀಯಾ? ಅವರು ಮಾಡಿರೋ ಹೆಲ್ಪು ಎಲ್ಲರಿಗೂ ಗೊತ್ತು. ಫಾರ್ಮ್ ಹೌಸ್ ಇದೆ ಅವ್ರದ್ದು, ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿದ್ದಾರೆ, ಜನರಿಗೆ ಸೇವೆ ಮಾಡ್ಯಾರೆ, ಅದೇ ಸಾಕು. ಅದು ನಮ್ಗೆ ಗೊತ್ತಿದ್ರೆ ಸಾಕು. ಮಾಡಿರೋದನ್ನ ಹೇಳೋದು, ಶೋಕಿ ಮಾಡ್ಕೊಂಡು ತೋರ್ಸೋದಲ್ಲ ಅಷ್ಟೇ. ಓಕೆ, ಬಟ್ ಇವಾಗ ಕೆಲವೊಬ್ಬರು ಹೇಳ್ತಾ ಇದ್ರೆ ಅವ್ರು ಏನೂ ಮಾಡಿಲ್ಲ ಅಂತ. ಓಕೆ, ಅಂಗೈಗೆ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ರು, ಬಟ್ ಅದು ಮಾಡಿದೆ ಇಲ್ಲ ಒಂದು ಕಡೆ ತಪ್ಪಾಯ್ತಾ? ಹೌದು, ಖಂಡಿತ. ಹಾಂ. ಓಕೆ, ಇವಾಗ ಲಾಸ್ಟ್ನೇದಾಗಿ ನೀವು ಡಿ ಬಾಸಿಗೆ ಸಪೋರ್ಟ್ ಏನಾದರೂ ಮಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೈ ಡಿ ಬಾಸ್. ಜೈ ಡಿ ಬಾಸ್. ಒಂದ್ ವೇಳೆ ಡಿ ಬಾಸ್ ಅವರೇ ಈ ಕೊಲೆನ ಮಾಡಿರೋದು ಅಂತ ಏನಾದರೂ ಗೊತ್ತಾಯ್ತು ಅಂದ್ರೆ ಏನು? ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆಚೆ ಬರ್ತಾರೆ ಶಿಕ್ಷೆ ಕಾನೂನು ರೀತಿಯಾಗಿ ಶಿಕ್ಷೆ ಅನ್ಭವಿಸ್ಬಿಟ್ಟು ಆಚೆ ಬರ್ತಾರೆ. ಏನಾರು ಕೊಲೆ ಮಾಡಿದ್ರೆ, ಕೊಲೆ ಮಾಡಿಲ್ಲ ಅಂತ ನಮ್ಗೆ ನಂಬಿಕೆ ಐತೆ 100% ಅಷ್ಟೇ. ಅವ್ರೇನಾದ್ರೂ ಮಾಡ್ಲಿ, ಬಂದು ಮೂವಿ ಮಾಡ್ಬೇಕು. ಬಟ್ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಬ್ಯಾನ್ ಮಾಡ್ಬೇಕು ಅಂತ ಕೆಲವೊಬ್ಬೊಬ್ರು ಹೇಳ್ತಾ ಇದ್ದಾರೆ. ಇಂಡಸ್ಟ್ರಿನೇ ನಡೆಯಲ್ಲ, ಪಕ್ಕ ಹೇಳ್ತೀನಿ, ಇಂಡಸ್ಟ್ರಿನೇ ನಡೆಯಲ್ಲ, ಆಗದೇ ಇಲ್ಲ, ಕನ್ನಡ ಮೂವಿ ಓಡಲ್ಲ. ದರ್ಶನೇ ನಡೆಸೋದು ಮೇಡಮ್. ಅಪ್ಪು ಅವರಿದ್ರು, ಅವ್ರು ಹೋದ್ರು. ಈಗ ದರ್ಶನ್ ಅವರು ಹೋದ್ರೆ ಕನ್ನಡ ಇಂಡಸ್ಟ್ರಿನೇ ಇರಲ್ಲ. ಇವಾಗ ಕೆಲವೊಬ್ಬೊಬ್ರು ಹೇಳ್ತಿದ್ದಾರೆ ಡಿ ಬಾಸ್ಗೆ ಗಳಿಗೆ ಅಭಿಮಾನಿಗಳಿದ್ದಾರೆ, ಡಿ ಬಾಸ್ ಥರನೇ ರೌಡಿಗಳು ಅವರು ಕೂಡ ಅಭಿಮಾನಿಗಳು ಕೂಡ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ರೌಡಿಗಳು ಅದು ಅವ್ರು ಮಾಡಿರೋಂಥ ಪ್ರೂವೇ ಆಗಿಲ್ವಲ್ಲ. ಅವ್ರು ಮಾಡಿಲ್ದೇನೂ ಇರ್ಬೋದಲ್ವಾ, ಬೇರೆಯವ್ರು ಯಾರು ಮಾಡಿರ್ಬೋದಲ್ವಾ, ಅದಕ್ಕೆ ನಾವು ಗೊತ್ತಾದ್ಮೇಲೆ ಮಾತಾಡೋಣ, ಅದಕ್ಕಿಂತ ಮುಂಚೆ ಏನಕ್ಕೆ ಮಾತಾಡಬೇಕು?